ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 6 ಭೂಟಾನ್ ಜರ್ನಿ. ಹಾಗೇ ಇವತ್ತು ನಮ್ಮ ಕೊನೆಯ ದಿನ ಭೂಟಾನ್. ನಾವು ರಿಟರ್ನ್ ಈಗ ಬೆಟ್ಟದ ಮೇಲಿಂದ ಕೆಳಗಡೆ ಪುಂಚ್ಲಿಂಗಿಗೆ ವಾಪಸ್ ಹೋಗ್ತಿದ್ದೀವಿ. ಇವತ್ತು ನೈಟ್ ಕಳೆದ್ರೆ ನಾಳೆ ಡೇ 7 ರಿಟರ್ನ್ ಎಲ್ಲರೂ ನಮ್ಮ ಮನೆಗೆ ಇಂಡಿಯಾಗೆ ವಾಪಸ್ ಹೋಗ್ತಿದ್ದೀವಿ. ಫಸ್ಟ್ ಡೇ ಬಂದಾಗ ಎಲ್ಲರೂ ಸ್ಟ್ರೇಂಜರ್ಸ್ ಆಗಿದ್ವಿ. ಇವತ್ತು ನಮ್ಮ ಕೊನೆಯ ದಿನ. ತುಂಬ ಫೀಲಲ್ಲಿ ಹೋಗ್ತಿದ್ದೀವಿ, ಯಾಕಂದರೆ ಎಲ್ಲರೂ ತುಂಬ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಈವನ್ ಟೂರ್ ಗೈಡ್ ಕೂಡ ಅಷ್ಟೇ ನಮಗೆ ಇಷ್ಟ ಆಗಿಬಿಟ್ಟಿದ್ದಾರೆ. ಸೊ ಇದನ್ನಿಷ್ಟು ಹೇಳ್ತಾ ಇವತ್ತು ಕೂಡ ಕೊನೆ ದಿನ ಆದ್ದರಿಂದ ಇವತ್ತು ಕೂಡ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಯಾವ ಪ್ಲೇಸ್ಗೆಲ್ಲ ಹೋಗಿದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿನ್ನೆ ನೈಟ್ ನಾವು ಪಾರೋಲ್ಲಿ ಸ್ಟಾರ್ ರೆಸಿಡೆನ್ಸಿಯಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿನ ಮುಗಿಸ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸಿ ನಾವು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ನಮ್ಮ ಬಸ್ ವೆಯ್ಟ್ ಮಾಡ್ತಿತ್ತು. ಬಂದು ಕೂತ್ಕೊಂಡು ಎಲ್ಲರೂ ಹೊರಡೋಷ್ಟ್ರಲ್ಲಿ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ನಮ್ಮ ಫಸ್ಟು ಪ್ಲೇಸ್ ನಾವು ಹೋಗಿದ್ದು ಭೂಟಾನ್ನ ಕಲ್ಚರ್ ಅಂದರೆ ಅಲ್ಲಿ ಹುಡುಗಿರಿಗೆ ಅಂತ ಹೇಳಿ ಒಂದು ಸಾಂಪ್ರದಾಯಿಕ ಬಟ್ಟೆ ಇದೆ. ಅವರ ದೇಶದ ಒಂದು ಕಲ್ಚರ್ ಅದು. ಅವ್ರು ಯಾವುದೇ ಬಟ್ಟೆನ ಒಳಗಡೆ ಹಾಕಿದ್ರೂ ಹೊರಗಡೆ ಅಲ್ಲಿನ ಒಂದು ಕಲ್ಚರ್ ಬಟ್ಟೆ ಹಾಕಲೇಬೇಕು. ಯಾವುದೇ ಫಂಕ್ಷನ್ಗೆ ಹೋದರೂ, ಯಾವುದೇ ಒಂದು ಸ್ಕೂಲು, ಕಚೇರಿ, ಗೌರ್ಮೆಂಟ್ ಆಫೀಸ್ ಎಲ್ಲಿಗೆ ಹೋದರೂ ಅದನ್ನು ಕಂಪಲ್ಸರಿ ಹಾಕಬೇಕು. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ತುಂಬ ಕಡೆ ಆ ಥರ ಟ್ರೈ ಮಾಡೋದಕ್ಕೆ ಬಟ್ಟೆಗಳಿಗೆ ರೆಂಟ್ ಅಲ್ಲಿ ಕೊಡ್ತಾರೆ. 300 ರೂಪೀಸ್ ಪರ್ ಪರ್ಸನ್ ಅಂತ ಹೇಳಿ 1.5 ಅವರ್ ಅಂತ ಟೈಮ್ ಕೊಡ್ತಾರೆ. ಟೂರ್ ಗೈಡ್ಗಳಿಗೆ ಅಲ್ಲಿ ಗೊತ್ತಿರೋದ್ರಿಂದ ನಮ್ಮನ್ನು ಕೂಡ ಕೆಲವೊಂದು ಕಡೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಅಲ್ಲೇ ಪಕ್ಕದಲ್ಲಿ ನದಿ ಥರ ಪ್ಲೇಸ್ ಕೂಡ ಇದೆ, ಫೋಟೋಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋದ್ರು. ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್, ಈ ಥರ ಆರ್ಟು ಎಲ್ಲ ಇರುತ್ತೆ ಅಲ್ಲಿ. ಬೇಕಂದರೆ ಪರ್ಚೇಸ್ ಕೂಡ ಮಾಡ್ಬೋದು. ಅಲ್ಲಿ ಹೋಗಿ ಡ್ರೆಸ್ನ ನಾವೇ ಕೂಡ ಕಲರ್ನ ಚೂಸ್ ಮಾಡ್ಬೋದು. ಯಾಕಂದರೆ ಹುಡುಗಿರ್ದು ಕಲರ್ಸ್ ಇರುತ್ತೆ, ಹುಡುಗರದು ಕೂಡ ಕಲರ್ಸ್ ಇರುತ್ತೆ. ಯಾವುದು ಬೇಕಾದರೂ ನಾವು ಚೂಸ್ ಮಾಡ್ಬೋದು. ಸೊ ನಾವೇ ಹೋಗಿ ಚೂಸ್ ಮಾಡ್ಕೊಂಡ್ವಿ. ಅವರು ಅದನ್ನು ವೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹುಡುಗರದು ಡ್ರೆಸ್ ಬಂದು ಗೋ ಅಂತ ಕರೀತಾರೆ, ಹುಡುಗಿರ್ದು ಕೀರಾ ಅಂತ ಕರೀತಾರೆ. ಹುಡುಗರ ಡ್ರೆಸ್ ಬಂದು ಸ್ಟ್ರೈಟ್ ಒಂದೇ ಇರುತ್ತೆ, ಅಂದರೆ ಮೊಣಕಾಲಿನವರೆಗೂ ಒಂದೇ ಬಟ್ಟೆ ಅವ್ರದ್ದು, ಯಾವುದೇ ಡಿಫ್ರೆನ್ಸ್ ಇರಲ್ಲ. ಅದನ್ನು ಜಪಾನಿನ ಕಿಮೋನೋಗೆ ಹೋಲಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಹುಡುಗಿರು ಹಾಕುವಂಥದ್ದು ಸಪ್ರೇಟ್ ಬ್ಲೌಸ್, ಸಪ್ರೇಟ್ ಲಂಗ ಇರುತ್ತೆ. ಟೋಟಲಾಗಿ ಅದನ್ನು ಕೀರಾ ಅಂತ ಕರೀತಾರೆ. ಬ್ಲೌಸ್ ಥರ ಇರುವಂಥದ್ದು ಓಂಜೋ ಅಂತ ಕರೀತಾರೆ. ಅದ್ರ ಮೇಲೂ ಕೂಡ ಏನಾದರೂ ಅವರು ಕೋಟ್ ಥರ ಹಾಕ್ಕೊಂಡ್ರೆ ಅದನ್ನು ತೇಗು ಅಂತ ಕರೀತಾರೆ. ಇನ್ನು ಹುಡುಗರು ಅವರು ಸರ್ಕಾರಿ ಕಚೇರಿಗಳಿಗೆ ಏನಾದರೂ ಭೇಟಿ ಮಾಡಬೇಕಾದ್ರೆ ಅವ್ರದ್ದೊಂದು ಭುಜದ ಮೇಲೆ ರೇಷ್ಮೆಯಲ್ಲಿ ಒಂದು ಬಟ್ಟೆ ಇರುತ್ತೆ. ಅದು ಅಂದರೆ ಲೆಫ್ಟ್ ಸೈಡಲ್ಲಿ ಅದನ್ನು ಕಬ್ನಿ ಅಂತ ಕರೀತಾರೆ. ನೀವು ಡೇ 3 ನೋಡಿರ್ಬೋದು, ನಮ್ಮ ಟೂರ್ ಗೈಡ್ ಹಾಕಿದ್ರು ಪುನಾಕ ಝೋಂಗ್ಗೆ ಹೋದಾಗ. ಆ ಥರ ಗೌರ್ಮೆಂಟ್ ಆಫೀಸು ಇಲ್ಲ ಪ್ಯಾಲೇಸ್ಗೆ ಹೋದಾಗ ಅವರು ಅದನ್ನು ಹಾಕಲೇಬೇಕು, ಕಂಪಲ್ಸರಿ ಇರುತ್ತೆ. ಭೂಟಾನ್ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಶಾಲೆ, ಕಚೇರಿಗಳು, ಸರ್ಕಾರಿ ಕಚೇರಿಗಳು, ವಿಶೇಷ ಕಾರ್ಯಕ್ರಮಗಳಲ್ಲಿ ಇದನ್ನು ಸಾಂಪ್ರದಾಯಿಕವಾಗಿ ಕಂಪಲ್ಸರಿಯಾಗಿ ಹಾಕಲೇಬೇಕು. ಇಲ್ಲಿಂದ ಅವರ ಡ್ರೆಸ್ಸೇ ಅದು ಒಂದು ಕಲ್ಚರ್ ಅಂತ ಹೇಳ್ಬೋದು. ನಾವು ಕೂಡ ಅದನ್ನು ಟ್ರೈ ಮಾಡಿ ಅದನ್ನು ಸ್ವಲ್ಪ ಫ್ಯಾಷನ್ ಆಗಿ ರೀಲ್ಸು, ಫೋಟೋಸು, ವೀಡಿಯೋಸ್ ಅಂತ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ. ಅದು ಯಾವುದು ಅಂದರೆ ಭೂಟಾನ್ನ ಏಕೈಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅದು ಪಾರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪಾರೋ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಕೇವಲ 50ಕ್ಕಿಂತ ಕಡಿಮೆ ಪೈಲಟ್ಗಳಿಗೆ ಇಲ್ಲಿ ಲ್ಯಾಂಡ್ ಮಾಡಲು ಅನುಮತಿ ಇದೆ. ಯಾಕಂದರೆ 18,000 ಅಡಿ ಎತ್ತರದ ಹಿಮಾಲಯದ ಪರ್ವತಗಳಿಂದ ಇದು ಆವೃತವಾಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ವಿಶ್ವದ ಅತ್ಯಂತ ಸವಾಲಿನ ವಿಮಾನ ನಿಲ್ದಾಣ ಅಂತ ಕೂಡ ಇದನ್ನು ಕರೀತಾರೆ. ಭೂಟಾನ್ನ ಅಧಿಕೃತ ವಿಮಾನಯಾನ ಸಂಸ್ಥೆಯಾದ ಡ್ರುಕ್ ಏರ್ ಮತ್ತು ಭೂಟಾನ್ನ ಏರ್ಲೈನ್ಸ್ ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನಗಳನ್ನು ಕೇವಲ ಹಗಲು ಹೊತ್ತಿನಲ್ಲಿ ಮಾತ್ರ ಇಲ್ಲಿ ಇಳಿಸಲು ಅನುಮತಿಸಲಾಗಿದೆ. ಸೀಮಿತ ಪ್ರಯಾಣಿಕರ ಟರ್ಮಿನಲ್ ಹೊಂದಿದ್ದು ವಿಶ್ರಾಂತಿ ಕೊಠಡಿಗಳು, ಸುಂಕರಹಿತ ಮಳಿಗೆಗಳ ಜೊತೆಗೆ ಪ್ರವಾಸಿ ಮಾಹಿತಿ ಕೇಂದ್ರ ಕೂಡ ಒಳಗಡೆ ಇದೆ. ಆದರೆ ನಮಗೆಲ್ಲ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹೊರಗಡೆಯಿಂದನೇ ನೀಟಾಗಿ ಕಾಣಿಸ್ತಾ ಇತ್ತು, ಅದನ್ನು ಹಾಗೆ ತೋರಿಸ್ಕೊಂಡು ಹೊರಟರು. ಹಂಗೆ ತೋರಿಸ್ಕೊಂಡು ಹೊರಡಬೇಕಾದ್ರೆ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗೆ, ವಾಶ್ರೂಮ್ಗೆ ಅಂತ ಹೇಳಿ ನಿಲ್ಲಿಸ್ತಾರೆ. ಬಿಕಾಸ್ ತುಂಬ ಹಿಮಾಲಯದ ಪರ್ವತ, ಬೆಟ್ಟದ ಪರ್ವತ ಆದ್ದರಿಂದ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂದರೆ ವೆದರ್ ಕೂಡ ಹಾಗೇ ಇರುತ್ತೆ. ಅಲ್ಲಲ್ಲೇ ವಾಶ್ರೂಮ್ ಫೆಸಿಲಿಟಿಗಂತ ಟೈಮ್ ಕೊಡ್ತಿರ್ತಾರೆ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಟಾಮ್ಚಾಂಗ್ ಐರನ್ ಬ್ರಿಡ್ಜ್. ಇದು ಇವತ್ತಿನ 3rd ಪ್ಲೇಸ್. ತಾಚೋ ಗಂಗ್ ಲಕಾಂಗ್ ಎಂದು ಇದನ್ನು ಕರೀತಾರೆ. ಭೂಟಾನ್ನ ಪಾರೋ ಮತ್ತು ಥಿಂಪು ನಡುವಿನ
ಹೆದ್ದಾರಿಯಲ್ಲಿರುವ ಐತಿಹಾಸಿಕ ತೂಗು ಸೇತುವೆ ಆಗಿದೆ. ಇದನ್ನು 15ನೇ ಶತಮಾನದಲ್ಲಿ ಟಿಬೇಟಿಯನ್ ಸನ್ಯಾಸಿ ಮತ್ತು ಎಂಜಿನಿಯರ್ ತ್ವಾಂಗ್ ಟಾಂಗ್ ಗ್ಯಾಲ್ಫೋ ನಿರ್ಮಿಸಿದರು ಅಂತ ಹೇಳ್ತಾರೆ. ನದಿಯನ್ನು ದಾಟಲು ಪ್ರವಾಸಿಗರಿಗೆ ಇದೊಂದು ರೋಮಾಂಚಕ ಅನುಭವವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇದು ಪಾರೋ ಮತ್ತು ಥಿಂಪು ನಡುವಿನ ಹೆದ್ದಾರಿಯಲ್ಲಿದೆ. ಪಾರೋ ಚೂ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಕೂಡ ಹೇಳ್ತಾರೆ. ಐರನ್ ಬ್ರಿಡ್ಜ್ ಮೇಕರ್ ಎಂದೇ ಪ್ರಸಿದ್ಧವಾಗಿರುವ ತ್ವಾಂಗ್ ಟಾಂಗ್ ಗ್ಯಾಲ್ಫೋ 1433ರಲ್ಲಿ ನಿರ್ಮಿಸಿದರು. ಇಡೀ ಹಿಮಾಲಯ ಪ್ರದೇಶದಲ್ಲಿ ಸುಮಾರು 58ಕ್ಕೂ ಹೆಚ್ಚು ಕಬ್ಬಿಣದ ತೂಗು ಸೇತುವೆಗಳು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಈ ಥರ ಕಬ್ಬಿಣದ ಸೇತುವೆಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ಕಬ್ಬಿಣದಿಂದ ನೀಟಾಗಿ ಕಟ್ಟಿರೋದ್ರಿಂದ ಯಾವುದೇ ಭಯ ಇಲ್ಲ, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಆ ಥರ ಅಷ್ಟು ಚೆನ್ನಾಗಿರುವಂತಹ ಬ್ರಿಡ್ಜ್ಗಳಲ್ಲಿದೆ. ಈ ಸೇತುವೆಯನ್ನು ದಾಟಿದ್ರೆ ಆ ಕಡೆ ತಾವೋ ಗಂಗ್ ಲಕಾಂಗ್ ಅಂತ ಒಂದು ದೇವಾಲಯ ಕೂಡ ಇದೆ. ಇದು ಅತ್ಯುತ್ತಮ ಕುದುರೆಯ ಬೆಟ್ಟದ ದೇವಸ್ಥಾನ ಅಂತ ಕೂಡ ಕರೀತಾರೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಒಂದು ನದಿ ಪಕ್ಕ ಸ್ಟಾಪ್ ಕೊಟ್ಟಿದ್ದರು. ಯಾಕಂದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಫೋಟೋ ಸೆಷನ್ ಏನಾದರೂ ಮಾಡ್ಕೊಳ್ಳೋದಿದ್ರೆ. ಆಗ ನಮಗೆ ಅಲ್ಲಿನ ಬೆಟ್ಟದ ಸುತ್ತಮುತ್ತ ವಾತಾವರಣ, ಆಮೇಲೆ ಈ ಥರ ಹಿಮಾಲಯದಿಂದ ಡೈರೆಕ್ಟಾಗಿ ನದಿ ಹರ್ಕೊ ಬಂದಾಗ ನಮಗೆ ಸಿಗೋ ಫೀಲು ನಮ್ಮ ಕಡೆ ಸ್ವಲ್ಪ ಕಡಿಮೆ. ಅದು ಅಷ್ಟು ನೀಟಾಗಿ ಚೆನ್ನಾಗಿರುವಂತಹ ನೀರು, ಆ ಸೌಂಡು ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಕೂಡ ನಾವು ಫೋಟೋಸ್ ಎಲ್ಲ ತೆಗೆದುಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸ್ನ್ಯಾಕ್ಸ್ ಬೇಕಂದರೆ ತಿನ್ಬೋದು. ಜೊತೆಗೆ ಅಲ್ಲಿ ಬೈಕರ್ಸ್ಗಳು ಕೂಡ ಬಂದಿದ್ದರು. ಅಂದರೆ ಈಗ ಬೆಟ್ಟ ಹತ್ತಬೇಕಾದ್ರೆ ಬೈಕ್ ರೈಡಿಂಗ್ ಮಾಡ್ತಾರಲ್ಲ ಆ ಥರ. ಸೊ ಅವ್ರದ್ದು ಬೈಕ್ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಕೂಡ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಟಾಮ್ಚಾಂಗ್ ಐರನ್ ಬ್ರಿಡ್ಜ್. ಅಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಲಂಚ್ ಟೈಮ್ ಆಗಿತ್ತು, 3 ಗಂಟೆ ಆಗಿಬಿಟ್ಟಿತ್ತು ಅಂತ ಹೇಳಿ ಆಲ್ರೆಡಿ ಎಷ್ಟೋ ಬ್ರಿಡ್ಜಸ್ನ ನಾವು ನೋಡಿದ್ರಿಂದ ಅವರು ಮೇಲ್ಗಡೆಯಿಂದನೇ ಅದನ್ನು ನಮಗೆ ತೋರಿಸಿದ್ರು, ಕೆಳಗಡೆ ಕರ್ಕೊಂಡು ಹೋಗಲಿಲ್ಲ. ಬಟ್ ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ನಮಗೂ ಕೂಡ ಅನಿಸ್ತು. ಅದಕ್ಕೆ ನಾವು ಕೂಡ ಏನೂ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಮ್ಮನ್ನು ಕರ್ಕೊಂಡು ಹೋಗಿದ್ದು ಲಂಚ್ಗೆ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಯಾವುದೇ ಒಂದು ಹೋಟೆಲ್ ಹತ್ರ ಅವರು ನಿಲ್ಲಿಸ್ಬೇಕಾದ್ರೂ ಮುಂಚೆ ಅಲ್ಲಿ ನಿಲ್ಲಿಸಿದ ಕಡೆ ನಿಲ್ಲಿಸ್ತಾ ಇರಲಿಲ್ಲ, ಬೇರೆ ಬೇರೆ ಹೋಟೆಲ್ಗೆ ಅವರು ಟ್ರೈ ಮಾಡಿಸ್ತಾಯಿದ್ರು. ನಾವು ಅಲ್ಲಿ ಹೋಗಿ ಹೋಟೆಲಲ್ಲಿ ಸ್ವಲ್ಪ, ನಾನು ಟ್ರಾವೆಲ್ ಅಂತ ಇದ್ದಿದ್ದರಿಂದ ಲೈಟಾಗಿ ಫುಡ್ಡು ಮ್ಯಾಗಿ ತೊಗೊಂಡು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಲ್ಲಿಂದ ಕೂಡ ವೆದರ್ ಅಷ್ಟೇ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಂತರ ಕೆಲವೊಬ್ಬರು ನನ್ನನ್ನು ಮಾತೇ ಆಡಿಸ್ತಾಯಿದ್ರು. ಕೊನೆ ದಿನ ಕೂಡ ನನ್ನನ್ನು ಮಾತಾಡಿಸಿದ್ರು, ತುಂಬ ಖುಷಿಯಾಯಿತು. ಅದನ್ನು ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಎಲ್ಲ ಪ್ಲೇಸಸ್ಸು ಮುಗಿದಿದೆ. ಪುಂಚ್ಲಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ಪುಂಚ್ಲಿಂಗ್ ಕಡೆಗೆ ಹೋಗೋಕ್ಕೆ ಮುಂಚೆ ನಮಗೆ ಒಂದು ಬ್ರೇಕ್ ಕೊಟ್ಟರು ಮಧ್ಯ ಕೂಡ ಅಲ್ಲಿ. ಯಾಕಂದರೆ ಅವರು ಕೂಡ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಅದನ್ನು ಹಾಕ್ಸ್ಕೊಂಡು ಅವ್ರ ಪೆಟ್ರೋಲ್ ಬಂಕ್ ಎಲ್ಲ ನಾರ್ಮಲಾಗಿ ನಮ್ಮ ಕಡೆ ಹೆಂಗಿರುತ್ತೆ ಹಂಗೆ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಬಟ್ ಪೆಟ್ರೋಲ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಅಲ್ಲಿ ಹೋದ್ವಿ. ಅಲ್ಲಿ ಲೋಕಲ್ ಮಾರ್ಕೆಟ್ ಹತ್ರ ಕರ್ಕೊಂಡೋದ್ರು. ಬಿಕಾಸ್ ವಾಶ್ರೂಮ್ಗೆಲ್ಲ ಅಲ್ಲಲ್ಲಿ ಇಳಿಸ್ಬೇಕಾಗಿರೋದ್ರಿಂದ ಕರ್ಕೊಂಡೋದ್ರು. ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಫ್ರೆನ್ಸ್ ಏನಂದರೆ ಎಲ್ಲ ಅಲ್ಲಿ ಆರ್ಗ್ಯಾನಿಕ್, ಅಂದರೆ ಯಾವುದೇ ಈ ರೀತಿಯ ಫರ್ಟಿಲೈಸರ್ ಅದನ್ನು ಯೂಸ್ ಮಾಡೇ ಅವರು ಬೆಳೆಯೋದು, ಯಾವುದೇ ಹೈಬ್ರಿಡ್ ಆಗಿ ಬೆಳೆಯುವಂಥದ್ದು ಅಲ್ಲ. ನೀವು ಏನಾದರೂ ಅದನ್ನು ಪರ್ಚೇಸ್ ಮಾಡಿದ್ರೆ ಮಾಡ್ಬೋದು, ಮನೆಗೂ ತೊಗೊಂಡೋದ್ರೆ ಹೋಗ್ಬೋದು. ಜೊತೆಗೆ ಚೀಸು ಅದೆಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಸ್ವಲ್ಪ ಶಾಪಿಂಗ್ ಥರ ಮಾಡಿ, ಕೆಲವೊಂದು ಅಲ್ಲಿನ ಫ್ರೂಟ್ಸ್ಗಳು ಎಲ್ಲ ಇತ್ತು, ಅದನ್ನು ಕೂಡ ನಾವು ಪರ್ಚೇಸ್ ಮಾಡಿಕೊಂಡು ನಂತರ ನಾವು ಹೋಗಿ ರೀಚ್ ಆಗಿದ್ದು ಪುಂಚ್ಲಿಂಗಿಗೆ. ಪುಂಚ್ಲಿಂಗ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಟೂರ್ ಗೈಡ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದರು. ಯಾಕಂದರೆ ಇವತ್ತು ಕೊನೆ ದಿನ ಆದ್ದರಿಂದ ಇವತ್ತೇ ನಮ್ಮ ಪಾಸ್ಪೋರ್ಟಿಗೆ ಎಕ್ಸಿಟ್ ಡೇಟ್ ಆಗಬೇಕು, ನಾಳೆ ಆದರೆ ಆಗಲ್ಲ ಅಂತ ಹೇಳಿ. ಆದರೆ ಎಕ್ಸಿಟ್ ಡೇಟನ್ನು ಅವರು ಸೀಲ್ ಹಾಕಿದ ಮೇಲೂ ಕೂಡ ನಮಗೆ 1 ಡೇ ಆಪ್ಷನ್ ಇರುತ್ತೆ ಅಲ್ಲಿರೋದಕ್ಕೆ. ಅದಾದಮೇಲೆ ಹೋಗಿಲ್ಲ ಅಂದರೆ ಮತ್ತೆ ಅವರು ನಮಗೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ಪುಂಚ್ಲಿಂಗ್ ರೀಚ್ ಆಗಿದ ತಕ್ಷಣ ಡೈರೆಕ್ಟು ಗೈಡ್ಗಳೇ ನಮ್ಮನ್ನು ಕರ್ಕೊಂಡೋಗಿ ಆ ಪ್ರೊಸೀಜರೆಲ್ಲ ಮುಗಿಸಿದ್ರು. ಅದನ್ನು ಮುಗಿಸ್ಕೊಂಡು ವಾಪಸ್ ಹೋಟೆಲ್ಗೆ ಬಂದು ಚೆಕ್-ಇನ್ ಆದ್ವಿ. ಫಸ್ಟ್ ಡೇ ನಾವು ಪುಂಚ್ಲಿಂಗಲ್ಲಿ ಬೇರೆ ಹೋಟೆಲಲ್ಲಿ ಇದ್ವಿ. ಇವತ್ತು ಬೇರೆ ಹೋಟೆಲ್ಗೆ ನಮ್ಮನ್ನು ಅವಕಾಶ ಮಾಡಿಕೊಟ್ರು. ಯಾಕಂದರೆ ತುಂಬ ಎಲ್ಲ ಹೋಟೆಲಲ್ಲೂ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್, ಜೊತೆಗೆ ಸ್ಟೇ, ಫುಡ್ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಅದು ಕೂಡ ನನಗೆ ಸಿಕ್ತು ಅಂತ ಹೇಳ್ಬೋದು. ಅದಾದಮೇಲೆ ಅಲ್ಲಿವರೆಗೂ ಕೂಡ ಟೂರ್ ಗೈಡ್ಸ್ ಎಲ್ಲ ನಮ್ಮ ಜೊತೆನೇ ಇರ್ತಾರೆ, ಈವನ್ ಸೆಂಡ್ ಆಫ್ ಮುಗಿಯೋವರೆಗೂ. ಕೆಲವೊಬ್ಬರು ಏನಾದರೂ ಕೆಲಸ ಇದ್ದರೆ ನಮ್ಮನ್ನು ಹೋಟೆಲ್ಗೆ ಬಿಡೋವರೆಗೂ ಟೂರ್ ಗೈಡ್ಸ್ ನಮ್ಮ ಜೊತೆನೇ ಇರ್ತಾರೆ.
ಗೊತ್ತಿಲ್ಲ ಅಲ್ಲಿನ ವೈಬ್ ನಮಗೆ ಹೇಗಿತ್ತು, ಯಾಕಂದರೆ ಅವತ್ತು ತುಂಬ ಲೋನ್ಲಿ ಫೀಲ್ ಆಗ್ತಿತ್ತು. ಬಿಟ್ಟು ಹೋಗ್ತಿದ್ದೀವಾ ಅಂತ ಅನಿಸ್ತಿತ್ತು. ಸೋಲೋ ಆಗಿ ಹೋಗಿ ಸ್ಟ್ರೇಂಜರ್ಸ್ ಥರ ಪರಿಚಯ ಆಗಿ ಕೊನೆಗೆ ಫ್ರೆಂಡ್ಸ್ ಥರ ಆಗಿದ್ದರು. ಅಲ್ಲಿನ ನೇಚರ್, ಕಲ್ಚರ್, ವೈಬ್, ಟೂರ್ ಗೈಡ್ ಇವರೆಲ್ಲ ಇಷ್ಟ ಆಗಿಬಿಟ್ರು. ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ನಮ್ಮ ಇಂಡಿಯಾ ಅಂದರೆ ನಮಗೆ ಗ್ರೇಟ್, ಆದರೂ ಕೂಡ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಅದನ್ನು ತಡ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಂತರ ಚೆಕ್ಕಿನ್ ಆದಮೇಲೆ ಡಿನ್ನರ್ಗೆ ಬರೋಕ್ಕೆ ಹೇಳಿದರು. ಡಿನ್ನರ್ ಆಲ್ಮೋಸ್ಟ್ 9 ಗಂಟೆ ಆಗಿಬಿಟ್ಟಿತ್ತು. ಡಿನ್ನರ್ ಮುಗಿಸಿ ಅಲ್ಲೇ ಸೆಂಡ್ ಆಫ್ ಕೊಡ್ತೀವಿ ಅಂತ ಹೇಳಿದರು. ಸೆಂಡ್ ಆಫ್ಗೆ ನಮ್ಮ ಏನು ಟ್ರಿಪ್ ಅರೇಂಜ್ ಮಾಡಿದ್ರು ಆ ಫೌಂಡರ್ ಮತ್ತು ಅಲ್ಲಿನ ಗೈಡ್ಗಳು ಯಾರು ಇದ್ದರು ಅವರು ಕೂಡ ಬಂದು ಏನೇ ತಪ್ಪಾಗಿದ್ದರೂ ಅದಕ್ಕೆ ಕ್ಷಮೆ ಕೇಳಿ ನಮ್ಮ ಎಕ್ಸ್ಪೀರಿಯನ್ಸ್ನ ರಿವ್ಯೂಸ್ನ ತಗೊಂಡು ನಂತರ ಟೈಗರ್ಸ್ ನೆಸ್ಟ್ ಹೈಕ್ನ ನಾವು ಮಾಡಿದ್ರಿಂದ ಅದಕ್ಕೊಂದು ಸರ್ಟಿಫಿಕೇಟ್ ಜೊತೆಗೆ ಅವ್ರ ಕಡೆಯಿಂದ ಸೆಂಡ್ ಆಫ್ ಅಂತ ಒಂದು ಗಿಫ್ಟನ್ನ ಕೊಟ್ಟು ಕಳಿಸಿದ್ರು. ತುಂಬ ಬೇಜಾರಾಗ್ತಿತ್ತು, ಆದರೂ ಕೂಡ ನಮ್ಮ ಇಂಡಿಯಾ ನಮಗೆ ಹೆಚ್ಚು ಅಂತ ಹೇಳ್ತಾರಲ್ಲ, ಸೊ ಬರಲೇಬೇಕಿತ್ತು. ಅದು ಎಲ್ಲ ನೋಡೋದಕ್ಕೆ ಅಷ್ಟೇ ಸಾಧ್ಯ, ಫೀಲ್ ಮಾಡೋದಕ್ಕೆ ಅಷ್ಟೇ ಸಾಧ್ಯ, ಅಲ್ಲಿ ಸ್ಟೇ ಆಗೋದಕ್ಕೆ ಅಲ್ಲ. ನಮ್ಮ ಇಂಡಿಯಾ, ನಮ್ಮ ಕಲ್ಚರ್ ನಮಗೆ ಹೆಚ್ಚು ಅಂತ ಹೇಳ್ತಾ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳ್ತಾ ಬೆಳಿಗ್ಗೆ ಎಲ್ಲರಿಗೂ ಬೇರೆ ಬೇರೆ ಟೈಮಿಂಗ್ಸಲ್ಲಿ ರಿಟರ್ನ್ ಅವರು ಅರೇಂಜ್ ಮಾಡಿದ್ದರಿಂದ ಯಾರೂ ಸಿಗಲ್ಲ ಅಂತ ಹೇಳಿ ಎಲ್ಲರ ಜೊತೆ ಫೋಟೋಸ್, ಸೆಂಡ್ ಆಫ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ಡೇನ ಮುಗಿಸಿ ಆರಾಮಾಗಿ ರೂಮಿಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಯಾಕಂದರೆ ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಹೋಗಬೇಕು. ಬೆಳಿಗ್ಗೆ ಹೇಗೆ ಹೋದ್ವಿ, ಡೇ 7 ಹೇಗಿತ್ತು ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ, ಯಾಕಂದರೆ ಲಾಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ಗಾಗಿ ಕಾಯ್ತಾ ಇರಿ. ಆ್ಯಂಡ್ ಡೇ 7ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ರಿಟರ್ನ್ ಹೇಗೆ ಬಂದೆ ಅನ್ನೋದನ್ನು ಕೂಡ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.